could write you a song and make you fall in love. I will already. ನಿವಿ ಬೆಳೆದು ಬಂದ ಹಾದಿ ಕೇಳಿದರೆ ಶಾಕ್ ಆಗ್ತೀರಾ. ರಿಯಾಲಿಟಿ ಶೋನಲ್ಲಿ ಹಿಂದೆಂದೂ ಕಂಡಿರದ ನಿವಿ ದರ್ಶನ. ರೀಲ್ಸ್ನಲ್ಲಿ ಬೇರೆ, ರಿಯಲ್ ನಿವಿನೇ ಬೇರೆ. ನೆನಪಿರಲಿ ಪ್ರೇಮ್ ರಿಯಾಕ್ಷನ್. ಅಷ್ಟಕ್ಕೂ ಡಿವೋರ್ಸ್ ಆದ್ಮೇಲೆ ನಿವಿ ಜೀವನ ಯಾಕಿಂಗೆ? ನಿವೇದಿತಾ ಗೌಡ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡಿದ್ರು. ಚಂದನ್ ನಿವಿ ಡಿವೋರ್ಸ್ ಆದ ಮೇಲೆ ಕಂಪ್ಲೀಟ್ ಆಗಿ ನಿವಿಗೆ ಯದ್ವಾ ತದ್ವಾ ಎಲ್ಲರೂ ಬೈಯೋಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ನಿವಿ ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡಿದ್ರು. ಇದಾದ ನಂತರ ನಿವೇದಿತಾ ಗೌಡ ಅವರ ಬದುಕು ಬದಲಾಗ್ತಾ ಇದೆ. ಡಿವೋರ್ಸ್ ಬಳಿಕವೂ ಮಾಜಿ ಪತಿಯೊಂದಿಗೆ ನಿವಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಸೈಲೆಂಟ್ ಆಗಿದ್ದ ಗೊಂಬೆ ಈಗ ರಿಯಾಲಿಟಿ ಶೋನಲ್ಲಿ ಆಕ್ಟಿವ್ ಆಗಿದ್ದಾರೆ. ಹೌದು, ನಿವಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ನಲ್ಲೇ ಇರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಒಂದೊಂದು ವಾರ ಒಂದೊಂದು ಥೀಮ್ ಕೊಡ್ತಾರೆ. ನಿನ್ನೆಯ ಸಂಚಿಕೆಯಲ್ಲಿ ನಿವಿ ಇದನ್ನು ಆಕ್ಟಿಂಗ್ ಮಾತ್ರ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ನಿವಿಯ ಆಕ್ಟಿಂಗ್ ಕುರಿತು ಮಾತಾಡ್ತಾ ಇದ್ರು. ಅಪ್ಪನ ಕುರಿತು ಧನು ನಿವಿ ಇಬ್ಬರು ಡ್ಯಾನ್ಸ್ ಡ್ರಾಮಾ ಮಾಡಿದ್ರು. ಎಲ್ಲರೂ ಕೂಡ ಅದನ್ನ ಇಷ್ಟಪಟ್ರು. ಅದರಲ್ಲೂ ನೆನಪಿರಲಿ ಪ್ರೇಮ್ ಅದಿತಿ ಜಡ್ಜ್ ಆಗಿ ಬಂದಿದ್ರು. ಪ್ರೇಮ್ ಅವರ ಹತ್ತಿರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳಿದಾಗ ವೇದಿಕೆ ಮೇಲೆ ಬಂದು ಅಪ್ಪನ ಕುರಿತು ಮಾತನಾಡಿ ಪುಣ್ಯ ಮಾಡಿದ್ದವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಹುಟ್ಟೋದು ಎಂದು ಹೇಳಿ ಭಾವುಕರಾದ್ರು. ಅದರಂತೆ ನಿವಿ ಕುರಿತು ಮಾತನಾಡಿದ ಪ್ರೇಮ್ ನಿವೇದಿತಾ ಗೌಡರನ್ನ ರೀಲ್ಸ್ ನಲ್ಲಿ ಮಾತ್ರ ನೋಡ್ತಾ ಇದ್ವಿ, ಬಟ್ ಅವರ ಮನಸ್ಸಲ್ಲೂ ಕೂಡ ಹೇಳಿಕೊಳ್ಳಲಾಗದ ನೋವಿದೆ, ಅವರನ್ನ ನೋಡ್ತಾ ಇರುವುದೇ ಬೇರೆ ಎಂದ್ರು. ನಿವೇದಿತಾ ಪರಿಸ್ಥಿತಿ ನೋಡಿ ಅನುಪಮಾ ರಜತ್ ಕಣ್ಣೀರಾಕಿದ್ರು. ಎಸ್, ಧನು ಕೂಡ ಅದ್ಭುತ ಕಲಾವಿದ. ನಿವಿ ಜೊತೆ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಏನು ಗೊತ್ತಿರದ ಮುಗ್ಧನ ರೀತಿ ನೃತ್ಯ ಮಾಡಿದ್ರು. ನಿವಿ ಜೀವನ ಹೇಗಿದೆ ಎಂಬುದು ಎಲ್ಲರಿಗೂ ಗೊತ್ತು. ತೆರೆದ ಪುಸ್ತಕ. ಡಿವೋರ್ಸ್ ಆದ ನಂತರ ನಿವೇದಿತಾ ಜೀವನವೇ ಸಂಪೂರ್ಣವಾಗಿ ಬದಲಾಯಿತು. ಎಲ್ಲರೂ ಕೂಡ ನಿವಿಗೆ ಬೈಯುವುದಕ್ಕೆ ಪ್ರಾರಂಭ ಮಾಡಿದ್ರೆ ಅನಾವಶ್ಯಕ ಅವಾಚ್ಯ ಪದಗಳನ್ನ ಬಳಸ್ತಾ ಇದ್ರು. ಈತ ನಿವಿ ಮಾತ್ರ ಡೋಂಟ್ ಕೇರ್ ಎನ್ನದೆ ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ರೀತಿ ಇದ್ದಾರೆ. ಗರ್ಲ್ಸ್ ವರ್ಸಸ್ ಬಾಯ್ಸ್ ನಲ್ಲಿ ನಿವಿ ಡಿವೋರ್ಸ್ ನಂತರ ಅವರ ಜೀವನ ಹೇಗಿದೆ ಎಂಬುದನ್ನ ವಿವರಣೆ ನೀಡಿದ್ದಾರೆ. ಅಂದಹಾಗೆ ನನಗೆ ಇಲ್ಲಿಯವರೆಗೂ ನಮ್ಮಪ್ಪ ಅಮ್ಮ ಒಂದು ಬಾರಿಯೂ ಜೋರು ಧ್ವನಿಯಲ್ಲೂ ಮಾತನಾಡಿಲ್ಲ. ಕಷ್ಟ ಅಂದ್ರೆ ಕೊಂಚವೂ ಏನು ಅಂತ ಅರಿವು ಸಹ ನನಗಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಇದೇ ರೀತಿ ನಾನು ಇರುವುದು. ಅದರಿಂದ ನನಗೆ ದುಃಖದ ಜೀವನವೇನು ಎಂಬುದು ತಿಳಿದಿಲ್ಲ. ಬಟ್ ನನ್ನ ಜೀವನದಲ್ಲಿ ಆದ ಕೆಲವೊಂದಿಷ್ಟು ಘಟನೆಗಳಿಂದ ನಾನು ಕುಗ್ಗಿ ಹೋಗಿದ್ದೆ. ಆದ್ರೆ ನನ್ನ ಅಪ್ಪ ಚಿಂತೆ ಮಾಡಬೇಡ ಮಗಳೇ, ನಿನ್ನ ಜೊತೆ ನಾನಿರ್ತೀನಿ, ನೀನು ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ಸಮಯದಲ್ಲಿ ಅವರಿಗೆ ಬಹಳ ಕಷ್ಟವಾಗುತ್ತೆ, ಅದು ನನಗೆ ಗೊತ್ತು. ಬಟ್ ಯಾವುದನ್ನು ಕೂಡ ತೋರಿಸ್ಕೊಳ್ಳೋದಿಲ್ಲ. ಅವರನ್ನು ಪಡೆದ ನಾನೇ ಧನ್ಯಳು. ಬಹಳ ಬೇಜಾರಾಗತ್ತೆ. ಪಾಪ ನಿವೇದಿತಾ ನಿಮ್ಮನ್ನೇ ಯಾವಾಗಲೂ ಬಹಳ ಪ್ರೀತಿಸ್ತಾಳೆ. ಮೊದಲ ಬಾರಿಗೆ ನಿವಿ ಮೌನ ಮುರಿದು ತಮ್ಮ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ಒಮ್ಮೆಲೆ ಎಲ್ಲವನ್ನ ನೆನೆದು ನಿವೇದಿತಾ ಕಣ್ಣೀರು ಹಾಕಿದ್ದಾರೆ. ನಿವೇದಿತಾ ಗೌಡಗೆ ಸಾಕಷ್ಟು ಕೆಟ್ಟ ಕಮೆಂಟ್ಗಳು ಬರುತ್ತವೆ. ಆದ್ರೆ ನಿವಿ ಯಾವುದಕ್ಕೂ ಕೂಡ ಕೇರ್ ಮಾಡುವುದಿಲ್ಲ. ಒಟ್ನಲ್ಲಿ ನಿನ್ನೆಯ ಎಪಿಸೋಡ್ ಕಂಪ್ಲೀಟ್ ಆಗಿ ನಿವೇದಿತಾ ಅವರ ಡ್ಯಾನ್ಸ್ ಡ್ರಾಮಾಗೆ ಎಲ್ಲೆಡೆ ಸಂತೋಷ ವ್ಯಕ್ತವಾಯಿತು. ಬೇರೆಯದ್ದೇ ಶೇಡ್ನಲ್ಲಿ ನಿವಿ ನೋಡಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಸಂತೋಷ ವ್ಯಕ್ತಪಡಿಸಿದ್ರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.